ಮನೆ ಕಟ್ಟಬೇಕು ಅಂತಂದರೆ ಆ ಜಾಗದ ಅಂದರೆ ಸೈಟ್ನ ಮಹತ್ವ ಏನಿದೆ, ಆ ಸೈಟ್ ವ್ಯಾಲ್ಯೂ ಯಾವ ರೀತಿ ಇದೆ, ಸಾಕಷ್ಟು ಒಂದು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಆಗಲೇ ನಿಮಗೆ ಹೇಳಿದಾಗಲೇ ಒಂದು ಸ್ಪೆಷಲ್ ಜಾಗ ಅದು ಎಲ್ಲಿದೆ ಅಂತಂದರೆ ದಾಬಸ್ಪೇಟೆಯಿಂದ 10 ನಿಮಿಷಗಳ ಕಾಲ ದೂರದಲ್ಲಿರುವಂತಹ SP ರಾಯಲ್ ಲೆಗಸಿ ಈ ಒಂದು ಲೇಔಟ್ ಇದೆ. 30-40 ಆಗಿರ್ಬೋದು, 30-50 ಆಗಿರ್ಬೋದು, ಈ ಒಂದು ಡೈಮೆನ್ಷನಲ್ಲಿ ಸೈಟ್ಗಳು ಸಿಗ್ತಾ ಇದೆ. ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಈ ಒಂದು ಸೈಟ್ಗಳನ್ನು ಒದಗಿಸ್ತಾ ಇದೆ. ನಿಮಗೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3:4 ಅಲ್ಲಿ ನಿಮಗೆ 2 ವರ್ಷದಲ್ಲಿ ರಿಟರ್ನ್ಸ್ ಬರುತ್ತೆ. ಮೇನ್ ಪೀನಟ್ ಇಂಡಸ್ಟ್ರೀಸ್ ಎಲ್ಲ ಶಿಫ್ಟ್ ಆಗಿರೋದೇ ಇಲ್ಲಿ. ಜೊತೆಗೆ ನನ್ನ ಕಡೆಯಿಂದ ಒಂದು ಬೋನಸ್ ಪಾಯಿಂಟ್, ರೈಟ್ ಟು ಇನ್ವೆಸ್ಟ್ಮೆಂಟ್. ಯಾಕೆಂದರೆ ಈ ಸರೌಂಡಿಂಗಲ್ಲಿ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಬರ್ತಾ ಇರೋದೇ ಇದೇ ಲೇಔಟ್ ಹತ್ರನೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ದಿನ ಬೆಳಗಾದರೆ ಸೀರಿಯಲ್ ಹಾಗೆ ಸಿನಿಮಾ ಕಲಾವಿದರ ಜರ್ನಿಯನ್ನು ಇಂಟರ್ವ್ಯೂಸ್ ಮೂಲಕ ಹೊತ್ತು ತರ್ತಿದ್ದ ನಾನು ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದ ಮಿಡಲ್ ಕ್ಲಾಸ್ ಜನರಿಗೆ ಅನುಕೂಲವಾಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಒಂದು ಸ್ಪೆಷಲ್ ಜಾಗದಲ್ಲಿದ್ದೀನಿ. ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಕರ್ನಾಟಕದ ಮಿಡಲ್ ಕ್ಲಾಸ್ ವ್ಯಕ್ತಿಯ ಆಸೆ ಆಕಾಂಕ್ಷೆ ಆಗಿರುತ್ತೆ. ಆದರೆ ಮನೆ ಕಟ್ಟಬೇಕು ಅಂತಂದರೆ ಆ ಜಾಗದ ಅಂದರೆ ಸೈಟ್ನ ಮಹತ್ವ ಏನಿದೆ, ಆ ಸೈಟ್ ಎಲ್ಲಿದೆ, ಆ ಸೈಟ್ ವ್ಯಾಲ್ಯೂ ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಆ ಸೈಟ್ ಮಾರಿದ್ರೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆಲೋಚನೆಗಳು, ಅದರ ಜೊತೆಗೆ ಸಾಕಷ್ಟು ಒಂದು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಆಗಲೇ ನಿಮಗೆ ಹೇಳಿದಾಗಲೇ ಒಂದು ಸ್ಪೆಷಲ್ ಜಾಗ ಅದು ಎಲ್ಲಿದೆ ಅಂತಂದರೆ SP ರಾಯಲ್ ಲೆಗಸಿ ಲೇಔಟ್. ಈಗಾಗಲೇ ಗೊತ್ತಿರುತ್ತೆ. ಸೋಂಪುರ ಆಗಿರ್ಬೋದು, ತ್ಯಾಮಗೊಂಡ್ಲ ಆಗಿರ್ಬೋದು, ದಾಬಸ್ಪೇಟೆ ಆಗಿರ್ಬೋದು, ನರಸೀಪುರ ಆಗಿರ್ಬೋದು, ಈ 4 ಇಂಡಸ್ಟ್ರಿಯಲ್ ಏರಿಯಾಗಳ ಸೆಂಟರಲ್ಲಿ SP ರಾಯಲ್ ಲೆಗಸಿ ಈ ಒಂದು ಲೇಔಟ್ ಇದೆ. ದಾಬಸ್ಪೇಟೆಯಿಂದ 10 ನಿಮಿಷಗಳ ಕಾಲ ದೂರದಲ್ಲಿರುವಂತಹ SP ರಾಯಲ್ ಲೆಗಸಿಯಲ್ಲಿ 30-40 ಆಗಿರ್ಬೋದು, 30-50 ಆಗಿರ್ಬೋದು, ಈ ಒಂದು ಡೈಮೆನ್ಷನಲ್ಲಿ ಸೈಟ್ಗಳು ಸಿಗ್ತಾ ಇದೆ. ಅದು ಕೂಡ ನಮ್ಮ ಕರ್ನಾಟಕದ ಮಿಡಲ್ ಕ್ಲಾಸ್ ಜನರಿಗೆ ಈಸಿ ಆಗಬೇಕು, ತಮ್ಮ ಒಂದು ಕನಸಿನ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ತಮ್ಮ ಕೈಗೆಟುಕುವ ಬೆಲೆಯಲ್ಲಿ ಸಿಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಈ ಒಂದು ಸೈಟ್ಗಳನ್ನು ಒದಗಿಸ್ತಾ ಇದೆ. ಹಾಗೆ SP ರಾಯಲ್ ಲೆಗಸಿ ಈ ಒಂದು ಲೇಔಟ್ನ ವಿಶೇಷತೆಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಇದರಲ್ಲಿ ಯಾವ ರೀತಿಯಂತಹ ಡೈಮೆನ್ಷನ್ನ ಸೈಟ್ಗಳು ಸಿಗ್ತಾ ಇದೆ ಅನ್ನುವಂತಹ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ನ ಮ್ಯಾನೇಜರ್ ಆಗಿರುವಂತಹ ಜಶ್ವಂತ್ ಅವರು. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಹಾಗೇನೆ ನಾನು ಕೂಡ ನೋಡ್ತಾ ಇದ್ದೆ, ಯಾಕಂತಂದ್ರೆ ನನ್ನಂತ ಎಷ್ಟೋ ಜನರ ಮಿಡಲ್ ಕ್ಲಾಸ್ ಜನರಿಗೆ ಒಂದು ಮನೆ ಕಟ್ಟಬೇಕು, ಹಾಗೇನೆ ಆ ಒಂದು ಸೈಟ್ ನ ತಗೋಬೇಕು ಅಂತಂದ್ರೆ, ಮನೆ ಕಟ್ಟಬೇಕು ಅಂತಂದ್ರೆ ಸೈಟ್ ನೋಡ್ಬೇಕು ಫಸ್ಟ್. ಆ ಸೈಟ್ ತಗೊಂಡ್ರೆ ಈಗಿನ ಪ್ರೆಸೆಂಟ್ ನಾವು ನೋಡಬಾರ್ದು, ಮುಂದೆ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಅಂತ ಯೂಸ್ಫುಲ್ ಆಗುತ್ತೆ ಅನ್ನೋಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ. ಸೊ SP ರಾಯಲ್ ಲೆಗಸಿಯಲ್ಲಿ ಈ ಒಂದು ಲೇಔಟ್ ಅಲ್ಲಿ ನಾವು ಸೈಟ್ ತಗೊಂಡ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? ಮೊದಲಿಗೆ ಸರ್, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3:4 ಅಲ್ಲಿ ನಿಮ್ಗೆ 2 ವರ್ಷದಲ್ಲಿ ರಿಟರ್ನ್ಸ್ ಬರುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಸರೌಂಡಿಂಗ್ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಮೇನ್ ಪೀನಟ್ ಇಂಡಸ್ಟ್ರೀಸ್ ಎಲ್ಲ ಶಿಫ್ಟ್ ಆಗಿರೋದೇ ಇಲ್ಲಿ. ಯಾವ್ದು ಅಂದ್ರೆ ದಾಬಸ್ಪೇಟೆ ಇಂಡಸ್ಟ್ರೀಸ್ ಇರ್ಬೋದು, ಸೋಂಪುರ ಇಂಡಸ್ಟ್ರೀಸ್ ಇರ್ಬೋದು, ನರಸಾಪುರ ಇಂಡಸ್ಟ್ರೀಸ್ ಇರ್ಬೋದು, ತ್ಯಾಮಗೊಂಡ್ಲು ಇಂಡಸ್ಟ್ರೀಸ್ ಇರ್ಬೋದು, ಅದೆಲ್ಲ ನಿಮ್ಗೆ 5 ನಿಮಿಷಕ್ಕೂ ಸಿಗುತ್ತೆ ನಿಯರ್ ಬೈ ಅಲ್ಲಿ. ಅದಿರೋದಕ್ಕೋಸ್ಕರ ನಿಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 2 years ಅಲ್ಲಿ ರಿಟರ್ನ್ಸ್ ಬರುತ್ತೆ ಸರ್. 2 years ಅಲ್ಲಿ ಖಂಡಿತ. ಓಕೆ, ಈಗ ಯಾವ ಖಾತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಯಾವ ಖಾತೆ ಆಗುತ್ತಪ್ಪ, ಅದನ್ನ ಹೆಂಗೆ, ಯಾವ ರೀತಿ, ಯಾವ ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ ತಗೊಂಡಿದಾರ ಇಲ್ವಾ ಅನ್ನೋಂಥದ್ದು ಕೂಡ ಮೈನ್ ಕ್ವಶನ್ ಮಾರ್ಕ್ ಆಗಿ ಹೊಳಿತಾ ಇರ್ತೈತೆ. ಯಾವ ಖಾತೆಯಲ್ಲಿ ಬರ್ತಾ ಇದೆ ಅಂತ ಇವಾಗ ಅದು ಮೈನ್ ತಗೊಬೇಕಂದ್ರೆ ನಿಮ್ಗೆ ಖಾತಾ ಪ್ರಾಪರ್ಟಿಲೇ ತಗೊಬೇಕು. ಅದು ಅಪ್ರೂವ್ಡ್ ಆಗಿರ್ಬೇಕು. ಅದು ಅಪ್ರೂವ್ಡ್ ಬಂದು ಇದು BMRD ಅಪ್ರೂವ್ಡ್ ಆಗಿದೆ. ನಿಮ್ಗೆ ಇಂಡಿವಿಜುವಲ್ ಖಾತಾ ರಿಲೀಸ್ ಆಗಿದೆ, ನಿಮ್ಗೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಬೋದು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ಓಕೆ, ಈಗ ಸೈಟ್ ತಗೋಬೇಕು ಅಂತಂದರೆ ಫಸ್ಟ್ ನೋಡೋವಂಥದ್ದೇನೆ ವಾತಾವರಣ, ಸುತ್ತಮುತ್ತಲಿನ ವಾತಾವರಣ ನೋಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಸೌಂಡ್ ಆಗಿರ್ಬೋದು ಅಥವಾ ಪರಿಸರ ಮಾಲಿನ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಇರುತ್ತೆ. ಹಾಗೆಯೇ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗೆ ಮೈಂಡಲ್ಲೇ ಕೊರಿತಾ ಇರ್ತೈತೆ. ಸೊ ಅದ್ರ ಬಗ್ಗೆ ಯಾವ ರೀತಿ ಜನಗಳಿಗೆ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀರಾ ಅಂತ? ಸರ್, ತಗೊಂಡಿದ್ದೀವಿ ಸರ್. ನಿಮಗೆ ಈ ಲೇಔಟ್ ಬಂದು ನಿಮಗೆ ಇಂಡಸ್ಟ್ರೀಸ್ ಇಂದಾನೆ ನಿಮಗೆ ಡಿಸ್ಟೆನ್ಸ್ ಇದೆ, ಆರಾಮಾಗಿ. ಅದು ಇಂಡಸ್ಟ್ರಿಯಲ್ ಏರಿಯಾಗಿದೆ. ಇದು ಬಂದು ರೆಸಿಡೆಂಟಲ್ ಪ್ರಪೋಸಲ್ ಮಾಡಿದೀವಿ. ನಿಮ್ ಗೌರ್ಮೆಂಟ್ ಇಂದ ಪರ್ಮಿಷನ್ ಎಲ್ಲಿ ಕೊಟ್ಟಿದೀವಿ ಅಲ್ಲೇ ಮಾಡಿರೋದು ಸರ್. ಓಕೆ, ಸುತ್ತಮುತ್ತ ಜಾಗಗಳ ಬಗ್ಗೆ ಹೇಳೋದಾದ್ರೆ ಸರ್, ಯಾವ ಜಾಗಕ್ಕೆ ನಿಯರ್ ಬೈ ಆಗುತ್ತೆ ಇದು ಅಂತ? ಸರ್, ಇದು ಬಂದು ನಿಮ್ಗೆ ನೆಲಮಂಗಲ ಹೈವೇಗೆ ನಿಯರ್ ಬೈ ಆಗುತ್ತೆ. ಮತ್ತೆ ನಿಮ್ಗೆ ನೆಲಮಂಗಲ ಟು ಮೈಸೂರು ರೋಡ್ಗೆ ರಾಮನಗರ ಕನೆಕ್ಟ್ ಆಗುತ್ತೆ. ಆ ರೋಡ್ಗೂ ಜಾಯ್ನ್ ಆಗುತ್ತೆ ಸರ್. 5 ನಿಮಿಷಕ್ಕೆ ಅದೇ ಸಿಗುತ್ತೆ ರೋಡ್. 5 ನಿಮಿಷಕ್ಕೆ ಆ ಹೈವೇ ಕನೆಕ್ಟ್ ಆಗ್ಬಿಡುತ್ತೆ. ಹೈವೇ ಕನೆಕ್ಟ್ ಅಂದ್ರೆ ಮೈಸೂರು ಮಂಡ್ಯ ಆ ಕಡೆ ಹೋಗ್ಬೇಕು ಅಂತಂದ್ರೆ ಆರಾಮಾಗಿ ಹೋಗ್ಬೋದು, ಈಸಿ ಆಗ್ಬಿಡುತ್ತೆ. ಕನೆಕ್ಟಿವಿಟಿ ವೈಸ್ ತಗೊಂತೀನಿ ಅಂದ್ರೆ ನಿಮ್ಗೆ ಈ ಕಡೆ ಸರೌಂಡಿಂಗ್ ಎಲ್ಲ ಚೆನ್ನಾಗಿದೆ. ಆ ಟ್ರಾಫಿಕ್ ಕಿರಿಕಿರಿನೂ ತಪ್ಪುತ್ತೆ. ಓಕೆ, ಅದಾದ ನಂತರ ಈ ಕಡೆ ನಾನು ಬರ್ತಾ ಕೇಳ್ಪಟ್ಟೆ ಹಾಗೇನೆ ಶಿವಗಂಗೆ ಕೇವಲ 1 ಕಿಲೋಮೀಟರ್ ಅಂತ. ಹೌದು ಸರ್, ನಿಮ್ಗೆ ಅಲ್ಲೇನ್ ಕಾಣಿಸ್ತಾ ಇದೆಯೋ ಅದೇ ಶಿವಗಂಗೆ ಬೆಟ್ಟ ಸರ್. ಇದೆ. ಓಕೆ, ಅಂದ್ರೆ ಶಿವಗಂಗೆ ಬೆಟ್ಟ ನೋಡಬೇಕು ಅಂತಂದ್ರೆ 1 ಕಿಲೋಮೀಟರ್ ಸುಮ್ಮನೆ ವಾಕ್ ಹೋಗ್ಬಿಟ್ರೆ ಸಾಕು, ದೇವ್ರ ದರ್ಶನ ಮಾಡ್ಕೊಂಡು ನಿಮ್ಗೆ ಸಿಗುತ್ತೆ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೋದು.
ಎಸ್ ಹಾಗೇನೆ ಈಗ ಪಾರ್ಕ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಸ್ಕೂಲ್ ಆಗಿರ್ಬೋದು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು? ಸರ್ ಯಾಕಂದ್ರೆ ನಿಮಗೆ ಸರೌಂಡಿಂಗ್ ಅಲ್ಲೇ ನಿಮಗೆ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ ಎಲ್ಲ ಸಿಗುತ್ತೆ. ನಿಮಗೆ ಲೇಔಟ್ ಅಲ್ಲೇ ತಗೊಂತೀನಿ ಅಂದ್ರೆ ನಿಮಗೆ ಪಾರ್ಕ್ ಆಗಿರ್ಬೋದು, STP ಪ್ಲಾಂಟ್ ಆಗಿದೆ, ಮತ್ತೆ CA ಅಮ್ಯುನಿಟೀಸ್ ಕೂಡ ಆಗಿದೆ ಸರ್. ಆರಾಮಾಗಿ ಸ್ಟೇ ಆಗ್ಬೋದು, ಮನೆ ಕಟ್ಟಿ ಆರಾಮಾಗಿ ತಗೋಬಹುದು. ಆರಾಮಾಗಿ ತಗೊಬೋದು. ಲೇಔಟ್ ಅಲ್ಲಿ ಇವಾಗ ಲೇಔಟ್ ಅಲ್ಲಿ ಸೈಟ್ಗಳು ತಗೋತೀವಿ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಫೆಸಿಲಿಟೀಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದು ಥಿಂಕ್ ಮಾಡ್ತಾರೆ. ಆ್ಯಂಡ್ ಹಾಗೆಯೇ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮ್ಮನೆ ಲೇಔಟ್ ಇದೆ ಅಪ್ಪ ಅಲ್ಲಿ ತೊಗೊಂಬೇಡ ಅಂತ ಇರಲ್ಲ. ಸೊ ಡೆವಲಪ್ಮೆಂಟ್ಸ್ ಬಗ್ಗೆನೂ ಕೂಡ ಸಾಕಷ್ಟು ಜನರಿಗೆ, ನಮ್ಮ ಮಿಡ್ಲ್ ಕ್ಲಾಸ್ ಜನರಿಗೆ ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಹೇಳೋದಾದರೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಲೇಔಟ್ ಅಲ್ಲಿ 30 ಫೀಟ್ ರೋಡ್ ಕೊಟ್ಟಿದ್ದೀವಿ, CC ರೋಡು. ಜೊತೆಗೆ ಮಾರ್ಕೇಶನ್ ಕೂಡ ಆಗಿದೆ, ಮತ್ತೆ ಸೈಟ್ ಬೋರ್ಡ್ ಕೂಡ ರೆಡಿ ಆಗಿದೆ, ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿದೆ, ಮತ್ತು ಜೊತೆಗೆ ಸ್ಟ್ರೀಟ್ ಲೈಟ್ ಆಗಿದೆ, STP ಪ್ಲಾಂಟ್ ಆಗಿದೆ, ಮತ್ತೆ CA ಅಮ್ಯುನಿಟೀಸ್ ಆಗಿದೆ, ಪಾರ್ಕ್ ಕೂಡ ರೆಡಿ ಆಗಿದೆ. ಅಪ್ರೂವಲ್ ಎಲ್ಲ ಆಗಿದೆಯಾ? ಆ್ಯಂಡ್ ಹಾಗೆಯೇ ಅಪ್ರೂವಲ್ನ ಎಲ್ಲಿಂದ ತೊಗೊಂಡಿದ್ದೀರಾ ಅಂತ? ಸರ್ ಇದು ಬಂದು ಅಪ್ರೂವ್ಡ್ ಆಗಿದೆ ಸರ್, BMRD ಅಪ್ರೂವ್ಡ್ ಆಗಿದೆ, NPA ಇಂದ ಆಗಿರೋದು ಸರ್. ಓಕೆ, ಅಂದ್ರೆ ಈಗ ಸೈಟ್ ಬಗ್ಗೆ ಹೇಳಿದ್ರಿ, ರೋಡ್ ಬಗ್ಗೆ ಹೇಳಿದ್ರಿ, 30 ಫೀಟ್ ಬಿಡ್ತಿದೆ ಅಂತಾನು ಕೂಡ ಹೇಳಿದ್ರಿ. ಹೌದು. ಸೊ ಇಮಿಡಿಯೇಟ್ ಆಗಿ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾ ಅಂತ? ಮಾಡ್ಕೊಬೋದು ಸರ್, ಖಂಡಿತ ಮಾಡ್ಕೊಬೋದು. ನಾಳೆನೇ ಬನ್ನಿ, ಮಾಡ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಕೂಡ ನಾಳೆನೇ ಆಗುತ್ತೆ ಅಂತ ಹೇಳಿದ್ರಿ. ಹೌದು. ಸೊ ಇವಾಗ ಯೋಚನೆ ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ, ನಮ್ಮ ಮಿಡಲ್ ಕ್ಲಾಸ್ ಜನ ಲೋನ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಿರ್ತಾರೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಒಂದಷ್ಟು ಅಮೌಂಟನ್ನು ಕೊಡ್ತಾರೆ, ಆಮೇಲೆ ಲೋನ್ಗೂ ಕೂಡ ಅಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಸೊ ಲೋನ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತಾ, ಹೆಂಗೆ ಏನು ಎತ್ತ ಅಂತ? ಹೌದು ಸರ್, ನೀವು ಹೇಳ್ದಂಗೆ ನಾವು ಕೊಡ್ತಾ ಇರೋದೇ ಮಿಡಲ್ ಮ್ಯಾನ್ ಪರ್ಸನ್ಗೆ. ಯಾಕೆ ಅಂದ್ರೆ ಅವ್ರು ಕೂಡಿಟ್ಟಿರೋ ಅಮೌಂಟ್ ಅಲ್ಲಿ ನಾವು ಕೊಡ್ತೀವಿ. ಬಟ್ ಏನಂದ್ರೆ ಅವರು ಸೇವಿಂಗ್ ಅಮೌಂಟ್ ಅಲ್ಲಿ ಮಿಕ್ಕಿರೋ ಅಮೌಂಟ್ ನಾವು ಲೋನ್ ಕೂಡ ಮಾಡ್ಕೊಡ್ತೀವಿ. ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಮಾಡ್ಕೊಡ್ತೀವಿ. ಎಸ್, ಗೇಟೆಡ್ ಕಮ್ಯುನಿಟಿ ಎಲ್ಲ ಆಗಿದೆಯಾ ಅಂತ? ಸರ್ ಎಲ್ಲ ಆಗಿದೆ ಸರ್, ನೀವೇ ನೋಡ್ತಾ ಇರ್ಬೋದು, ಅಲ್ಲಿ ಗೇಟ್ ಆಗಿದೆ, 2 ಕಡೆನೂ ಗೇಟ್ ಬರುತ್ತೆ ನಿಮಗೆ, ಸುತ್ತ ಕಾಂಪೌಂಡ್ ವಾಲ್ ಹಾಕಿದೀವಿ ಸರ್. ಗೇಟೆಡ್ ಕಮ್ಯುನಿಟಿ ಬರುತ್ತೆ ಅಂತಾನು ಕೂಡ ಹೇಳಿದ್ರಿ. ಅಂಡ್ ಹಾಗೇನೆ ನಮ್ಮ ಮಿಡಲ್ ಕ್ಲಾಸ್ ಜನ, ಕರ್ನಾಟಕದ ಜನರು ಇಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ? ಸರ್ ಇಲ್ಲಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ಆಲ್ಮೋಸ್ಟ್ ಬೆಂಗಳೂರಿಂದ ಪಾಪ್ಯುಲೇಷನ್ ಎಲ್ಲ ಈ ಕಡೆನೇ ಜಂಪ್ ಆಗ್ತಾ ಇರೋದು. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಇಂಡಸ್ಟ್ರೀಸ್ ಎಲ್ಲ ಯಾಕೆ ಈ ಕಡೆ ಶಿಫ್ಟ್ ಆಗಿದೆ ಅಂದರೆ, ಇದು ಬಂದು ಪ್ಲಾನಿಂಗ್ ಬೆಂಗಳೂರು ಮಾಡ್ತಾ ಇರೋದು. ಇಂಡಸ್ಟ್ರೀಸ್ ಎಲ್ಲ ಇಲ್ಲಿಗೆ ಶಿಫ್ಟ್ ಆದಾಗ ಪಾಪ್ಯುಲೇಷನ್ ಆಲ್ಮೋಸ್ಟ್ ಈ ಕಡೆ ಜಂಪ್ ಆಗ್ತಾರೆ. ಜಂಪ್ ಆದಾಗ ನಿಮ್ಗೆ ಅಪ್ ಅಂಡ್ ಡೌನ್ ಯಾರು ಮಾಡಲ್ಲ. ಈ ಸರೌಂಡಿಂಗ್ ಅಲ್ಲಿ ಸೈಟ್ ಹುಡುಕ್ತಾರೆ, ಸೈಟ್ ತಗೊಂಡು ಇಲ್ಲಿ ಒಂದು ಮನೆ ಕಟ್ಟಿ ವಾಸ ಮಾಡೋಣ ಅಂತ. ಅದಕ್ಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ 2 ಇಯರ್ಸ್ ಅಲ್ಲಿ ನಿಮಗೆ 3:4 ಅಲ್ಲಿ ರಿಟರ್ನ್ಸ್ ಬರುತ್ತೆ. ಓಕೆ, ಸೊ ಈ ಹಿಂದೆ ಯಾವುದಾದ್ರೂ ಈ ಥರ ನೀವು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿರ್ತೀರ, ಸಾಕಷ್ಟು ಜನ ಕಸ್ಟಮರ್ಸು ಕೂಡ ತಗೊಂಡಿರ್ತಾರೆ. ಆ ಥರ ತಗೊಂಡಿರೋ ಅಂಥವ್ರು ಈಗೇನಾದರೂ ನಿಮ್ಮ ಹತ್ರ ಮಾರೋದಕ್ಕೆ ಬರ್ತಾರೆ? ಅವರೇನೆ ಕಸ್ಟಮರ್ ಸರ್ ಬರ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಅವ್ರು ತೊಗೊಂಡಿರೋದು ಎಕ್ಸಾಂಪಲ್ 1,200 ರೂಪಾಯಿ, 1,300 ರೂಪಾಯಿ ತೊಗೊಂಡಿರೋರೆಲ್ಲ ಇವಾಗ 2,000 ರೂಪಾಯಿಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದೀವಿ. ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆಲ್ಲ ಕೊಟ್ಟಿದ್ದೀವಿ ಸರ್, ಮಾಡಿಸ್ಕೊಟ್ಟಿದ್ದೀವಿ. ಎಸ್, ದಾಬಸ್ಪೇಟೆ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದಷ್ಟು 3 ಇಂಡಸ್ಟ್ರಿಯಲ್ ಏರಿಯಾ ಸೆಂಟ್ರಲ್ ಇದೆ ಅಂತ ಹೇಳಿದ್ರಿ. ಮುಂದೆ ಈ ಒಂದು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳಿದ್ರಿ. ಸುತ್ತಮುತ್ತ ಎಲ್ಲನೂ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಪ್ರೈಸ್ ವ್ಯಾಲ್ಯೂ ಕೂಡ ದುಪ್ಪಟ್ಟಾಗುತ್ತೆ ಅಂತ ಹೇಳಿದ್ರಿ. ಆದರೆ ಈಗ ನೀವು ಕಸ್ಟಮರ್ಸ್ಗೆ ಅಥವಾ ಮಿಡಲ್ ಕ್ಲಾಸ್ ಜನರಿಗೆ ಯಾವ ಪ್ರೈಸಲ್ಲಿ ಸೈಟನ್ನು ಒದಗಿಸ್ತಾ ಇದ್ದೀರಾ ಅಂತ? ಸರ್ ಈ ಎಕ್ಸಾಂಪಲ್ ಈ ಸರೌಂಡಿಂಗ್ ಎಲ್ಲ ಓಡ್ತಾ ಇರೋದೇ 4,000ದಿಂದ 5,000 ರೂಪಾಯಿ ಇದೆ ಸರ್ ಪರ್ ಸ್ಕ್ವೇರ್ ಫೀಟ್. ಆದರೆ ನಾವು ಕೊಡ್ತಾ ಇರೋದು ಮಾತ್ರ ಕಸ್ಟಮರ್ಗೆ ಬರೀ 3,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ನಾವು ಕೊಡ್ತಾ ಇರೋದು. ಅಂದರೆ ಈಗ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಆಫರ್ಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಯಾವ ಥರ ಇದೆ ಅಂತಂದರೆ, ಆಫರ್ಸ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾರೆ. ಈಗ ಏನಂತಂದರೆ 2 ಸೈಟ್ ತೊಗೊಂಡ್ರೆ, ಇವಾಗ ನಾನು ಮತ್ತೆ ನಮ್ಮ ಅಣ್ಣ ಇರ್ತೀನಿ, 2 ಸೈಟ್ ತೊಗೋಬೇಕು ಅಂತ ಇರ್ತೀವಿ, ಅಕ್ಕಪಕ್ಕನೇ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಏನಾದರೂ ಆಫರ್ ಏನಾದರೂ ಸಿಗುತ್ತಾ ಆ ಥರದವ್ರಿಗೆ? ಇಲ್ಲ ಅಂತಂದರೆ 2 ತಗೊಳ್ಳೋ ಜಾಗದಲ್ಲಿ 3 ತಗೊಳ್ತಾ ಇದ್ರೆ ಅಂಥವ್ರಿಗೆ ಏನಾದರೂ ಒಂದಷ್ಟು ಬಜೆಟಲ್ಲಿ ಕಡಿಮೆ ಮಾಡ್ಕೊಳ್ಳುವಂಥ ಆಫರ್ಸ್ ಏನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ? ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ ಸರ್. ಜೊತೆಗೆ ನೆಗೋಷಿಯಬಲ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಗೋಲ್ಡ್ ಆಫರ್ ಕೂಡ ನಾವು ಕೊಡ್ತೀವಿ. ಯಾವ ಥರ ಅಂದರೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ 2 ಗ್ರಾಮ್ ಗೋಲ್ಡ್ ಆಫರ್ ಕೂಡ ಕೊಡ್ತೀವಿ ಸರ್. ಓಕೆ, ಎಸ್, ಹಾಗೆಯೇ ಸೈಟ್ ತೊಗೋಬೇಕು ಅಂತಂದಾಗ ಗೌರ್ನಮೆಂಟ್ ವ್ಯಾಲ್ಯೂಯೇಷನ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಹಾಗೆಯೇ ಯಾವ ಝೋನಲ್ಲಿ ಬರ್ತಿದೆ ಅಂತಲೂ ಕೂಡ ಸಾಕಷ್ಟು ಜನರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಕೊರಿತಾ ಇರ್ತೈತೆ. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಹೇಳೋದಾದರೆ? ಸರ್ ಇದು ಬಂದು ಗೌರ್ಮೆಂಟಿಂದ ವ್ಯಾಲ್ಯೂಯೇಷನ್ ಕೂಡ ಆಗಿದೆ. ಜೊತೆಗೆ ಇದು ಬಂದು ಮೇಯ್ನ್ ಎಲ್ಲೋ ಝೋನಲ್ಲಿ ಬರುತ್ತೆ ಸರ್. ರೆಸಿಡೆಂಟಲ್ ಪರ್ಪೋಸ್ ಅಂತಾನೆ ಆಗಿರೋದು. ಇದು ಆರಾಮಾಗಿ ಮನೆ ಕಟ್ಟಿ ವಾಸ ಮಾಡ್ಬೋದು, ಮನೆ ಕಟ್ಟಿ ಆರಾಮಾಗಿ ಇಮಿಡಿಯೇಟ್ ಆಗಿ ಇವಾಗ ಸ್ಪಾಟ್ ಅಲ್ಲೇ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗಿದ ತಕ್ಷಣನೇ ನಾಳೆನೇ ನಾವೆಲ್ಲಾನು ಕೂಡ ಮನೆ ಕಟ್ಟೋದಕ್ಕೆ ಶುರು ಮಾಡ್ಬೋದು. ಸೊ ಅವಾಗಿಂದಾನೇ ವಾಸ ಕೂಡ ಮಾಡಬಹುದು. ಸೊ ಸುತ್ತಮುತ್ತ ಮನೆಗಳು ಕೂಡ ಅಲ್ಲಲ್ಲೆಲ್ಲಾನು ಕಾಣಿಸ್ತಾ ಸರ್. ವಿಲೇಜ್ ಅಟ್ಯಾಚ್ ಆಗೇ ಮಾಡಿರೋದು ಲೇಔಟ್. ನಾವೆಲ್ಲಿ ದೂರದಲ್ಲೂ ಮಾಡಿಲ್ಲ, ವಿಲೇಜ್ ಅಟ್ಯಾಚ್ ಆಗೇ ಮಾಡಿರೋದು ಲೇಔಟ್.
ಎಸ್ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹಾಗೆಯೇ SP ರಾಯಲ್ ಲೆಗಸಿ ಸೈಟ್ಗಳ ಮಹತ್ವ ಆಗಿರ್ಬೋದು, ಪ್ರೈಸ್ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಂತಹ ಸ್ಪೆಷಾಲಿಟೀಸ್ ಸಿಗುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ಒಟ್ಟಾರೆ ಅಂತೂ ಕೊಟ್ರಿ. ಈಗ ನಮ್ಮಂಥವ್ರು ಏನಾಗ್ತಂತಾರೆ ಸೈಟು ಇಷ್ಟೊಂದು ಸ್ಪೆಷಾಲಿಟೀಸ್ ಹಾಗೆಯೇ ಇಷ್ಟೊಂದು ಅಡ್ವಾಂಟೇಜಸ್ ಇರುವಂತಹ ಸೈಟ್ನ ನೋಡಬೇಕು ಅಂತಂದರೆ, ಯಾಕಂದರೆ ಬಿಟ್ಬಿಟ್ರೆ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಇಂಥ ಒಂದು ಡೈಮೆನ್ಷನಲ್ಲಿ ಇಂಥ ಒಂದು ಸ್ಪೆಷಾಲಿಟೀಸ್ ಇರುವಂತಹ ಸೈಟ್ಗಳನ್ನ ತಗೋಬೇಕು, ಆ ಒಂದು ಸೈಟ್ಗಳನ್ನು ನಾವು ನೋಡಬೇಕು ಅಂತಂದರೆ ನೀವು ಯಾವ ರೀತಿ ನಿಮ್ಮ ಕಂಪ್ನಿ ಕಡೆಯಿಂದ ಫೆಸಿಲಿಟೀಸನ್ನು ಕೊಡ್ತೀರಾ ಅಂತ? ಸರ್, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಸ್ಟಮರ್ ಫೋನ್ ಮಾಡಿದ್ರೆ ಅವ್ರ ಮನೆಗೆ ನಾವು ಕ್ಯಾಬ್ ಪ್ರೊವೈಡ್ ಮಾಡ್ತೀವಿ. ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಲಿ, ಇಲ್ಲ ನಮ್ಮ ಆಫೀಸ್ ಸರೌಂಡಿಂಗಲ್ಲಿ ನಿಯರ್ ಬೈ ಇದ್ದರೆ ನಮ್ಮ ಆಫೀಸ್ ಬಂದು ಶೋಭಾ ಹಾಸ್ಪಿಟಲ್ ಹತ್ರ ಇರೋದು, ವಿಜಯನಗರ ಹತ್ರ. ಅಲ್ಲಿ ಬಂದರೆ ನಾವು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀವಿ, ಅಲ್ಲಿಂದನೇ ಕ್ಯಾಬ್ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಓಕೆ, ಅಂದರೆ ಈಗ ಪಿಕಪ್ ಆ್ಯಂಡ್ ಡ್ರಾಪ್ ಕಸ್ಟಮರ್ಸ್ಗೆ ಪ್ರತಿಯೊಂದು ಫೆಸಿಲಿಟೀಸ್ ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಇರುತ್ತೆ. ಓಕೆ, ಈಗ ಎಷ್ಟು ಜನ ಕಸ್ಟಮರ್ಸ್ ಬರ್ಬೋದು ಅಟ್ ಎ ಟೈಮ್ ಅಂತ ಹೇಳ್ಬೇಕಂದ್ರೆ ನಮಗೆ ಶನಿವಾರ ಭಾನುವಾರನೇ ನಮಗೆ ಪುರ್ಸೋತಿರಲ್ಲ, ಎಕ್ಸಿಕ್ಯೂಟಿವ್ಸ್ಗೂ ಇರಲ್ಲ, ಟೆಲಿಕಾಲರ್ಸ್ಗೂ ಇರಲ್ಲ. ಅಷ್ಟು ಜನ ಬರ್ತಾರೆ, ಅಷ್ಟು ಜನಕ್ಕೂ ನಾವು ಕ್ಯಾಬ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಹೋಗ್ಬಿಟ್ಟು ಬರ್ತಾರೆ, ವಿಸಿಟ್ ಮಾಡ್ತಾರೆ. ಸೊ ಇಲ್ಲಿ ಬಂದ ಮೇಲೆ ಇಲ್ಲಿನ ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ನಿಮ್ಮ ಒಂದು ಯಾರಾದರೂ ಒಬ್ರು ಇರ್ತಾರಾ ಅಂತ? ಸರ್ ಇರ್ತಾರೆ ಸರ್, ಎನಿ ವೆಹಿಕಲ್ಲು ಇರ್ತಾರೆ, ಎನಿ ಡೇಸಲ್ಲೂ ಇರ್ತಾರೆ, ಪ್ರತಿಯೊಂದು ದಿನನೂ ಇರ್ತಾರೆ. ಓಕೆ, ಇನ್ನೊಂದು ಏನಂತಂದರೆ ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಈ ಒಂದು ಕಂಪನಿ SP ರಾಯಲ್ ಲೆಗಸಿ ಈ ಒಂದು ಲೇಔಟ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಸೈಟ್ಗಳು ಇಲ್ಲಿದೆ, ಸಿಗ್ತಾ ಇದೆ, ನೀವು ತಗೋಬಹುದು ಅನ್ನುವಂಥದ್ದನ್ನು ಒದಗಿಸ್ತಾ ಇರುವಂಥದ್ದು. ನಿಮ್ಮ ಕಂಪ್ನಿ ಮೇಲೆ ಜನರು ಯಾವ ರೀತಿ ಟ್ರಸ್ಟನ್ನು ಇಡಬಹುದು ಅಂತ? ಸರ್, ನಮ್ಮದು ಕಂಪ್ನಿ ಬಂದು 5 ವರ್ಷದಿಂದನೂ ರನ್ನಿಂಗಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ನಾವು 1000 ಜನಕ್ಕೆ ನಾವು ಸೈಟ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿವರೆಗೂ ಕಸ್ಟಮರ್ ಹಂಗೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ, ಹಂಗೆ ಅವ್ರು ಕೂಡ ಜೊತೆಗೆ ಇನ್ನೊಂದು ಸೈಟ್ ಇರಲಿ ಅಂದ್ಬಿಟ್ಟು ಇನ್ನೊಂದು ಬುಕ್ ಮಾಡ್ಕೊತಾ ಇದ್ದಾರೆ ಸರ್. ಅಷ್ಟು ನಾವು ಟ್ರಸ್ಟಬಲ್ ಇದ್ದೀವಿ ಕಂಪ್ನಿ. ಓಕೆ, ಸಾಕಷ್ಟು ವಿಚಾರಗಳಂತೂ ತಿಳಿಸ್ಕೊಟ್ರಿ. ನಮ್ಮ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು? ಸರ್, ಇಷ್ಟು ವಿಡಿಯೋ ನೋಡಿದ್ದೀರಾ, ಜೊತೆಗೆ ನನ್ನ ಕಡೆಯಿಂದ ಒಂದು ಬೋನಸ್ ಪಾಯಿಂಟ್, ರೈಟ್ ಟು ಇನ್ವೆಸ್ಟ್ಮೆಂಟ್. ಯಾಕೆಂದರೆ ಈ ಸರೌಂಡಿಂಗಲ್ಲಿ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಬರ್ತಾ ಇರೋದೇ ಇದೇ ಲೇಔಟ್ ಹತ್ರನೇ ಸರೌಂಡಿಂಗು. ಇವಾಗಲೇ ಬುಕ್ ಮಾಡ್ಕೊಳ್ಳಿ, ನಾಳೆನೇ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಅರ್ಪಣೆ ಮಾಡ್ತಾ ಇರುವಂತಹ SP ರಾಯಲ್ ಲೆಗಸಿ ದಾಬಸ್ಪೇಟೆಯಿಂದ ಕೇವಲ 10 ನಿಮಿಷಗಳಲ್ಲಿ ದೂರದಲ್ಲಿರುವಂತಹ, ಅಂದರೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಸೋಂಪುರ ಆಗಿರ್ಬೋದು, ತ್ಯಾಮಗೊಂಡ್ಲ ಆಗಿರ್ಬೋದು, ಹಾಗೆಯೇ ನರಸೀಪುರ, ಈ ಒಂದು ಇಂಡಸ್ಟ್ರಿಯಲ್ಗಳ ಏರಿಯಾಗಳ ಒಂದು ಸೆಂಟ್ರಲ್ ಇರುವಂತಹ SP ರಾಯಲ್ ಲೆಗಸಿಯಲ್ಲಿ ಯಾವ ರೀತಿಯಾದಂತಹ 30-40 ಆಗಿರ್ಬೋದು, 30-50 ಆಗಿರ್ಬೋದು, ಈ ಒಂದು ಡೈಮೆನ್ಷನಲ್ಲಿ ಯಾವ ರೀತಿಯಾದಂತಹ ಎಲ್ಲ ಫೆಸಿಲಿಟೀಸ್ಗಳನ್ನು ಹೊಂದಿರುವಂತಹ ಸೈಟ್ಗಳು ಈಗಾಗಲೇ ನಿಮಗೆ ಸಿಗ್ತಾ ಇದೆ. ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಷನನ್ನು ನಮ್ಮ ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ಜಶ್ವಂತ್ ಅವರು ನೀಡಿದರು. ಹಾಗೆಯೇ ಈಗಾಗಲೇ 30% ಸೈಟ್ಗಳಂತೂ ಕೂಡ ಇಲ್ಲಿ ಮಾರಾಟ ಆಗಿಬಿಟ್ಟಿದೆ. ಯಾಕಂತಂದರೆ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ತಕ್ಷಣ ಯಾರೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಗೊಳ್ಳದೇ ಇರೋದಿಲ್ಲ. ಹಾಗೆಯೇ ತಗೊಂಡಿರೋವಂಥವ್ರು ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಅಂತೂ ಇರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ಬಾಸ್ ಟಿವಿಯ ನಮ್ಮ ಕರ್ನಾಟಕದ ಮಿಡಲ್ ಕ್ಲಾಸ್ ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಇನ್ಫಾರ್ಮೇಟಿವ್ ವಿಡಿಯೋ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.